ನಮಸ್ಕಾರ. ದೊಡ್ಡ ದೊಡ್ಡ ಉದ್ಯಮಿಗಳೆಲ್ಲ ಒಮ್ಮಕ್ಕಲೇ ದೊಡ್ಡವರಾಗಿಲ್ಲ. ಅವರಲ್ಲಿರೋ ಆತ್ಮವಿಶ್ವಾಸ, ಆಮೇಲೆ ಅವ್ರು ಹಾಕ್ತಕ್ಕಂಥ ಎಫರ್ಟ್ಸ್, ಅವ್ರ ಕಮಿಟ್ಮೆಂಟ್, ಅವ್ರ ಡಿಸಿಪ್ಲಿನ್, ಅದು ಅವ್ರನ್ನ ಗೆಲ್ಲಿಸ್ಕೊತ ಬರ್ತಾಯಿದೆ. ಅರ್ಥ ಆಯ್ತಾ? ಸೊ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಿಮಗೆಲ್ಲ ಗೊತ್ತು ಕಾಮರ್ಸ್ ಅಮೆಜಾನ್ ಕಂಪ್ನಿ, ಓಕೆನಾ? ಈ ಅಮೆಜಾನದ ಓನರ್ ಯಾರು ಗೊತ್ತಾ? ಜೆಫ್ ಬೆಜೋಸ್. ಈ ಜೆಫ್ ಬೆಜೋಸ್ ಏನದಾರಲ್ಲ, ಇವರು ಅಮೆಜಾನ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು 1994 ಅವ್ರು ಸಕ್ಸಸ್ ದೊರಕಿದ್ದು 2003 ಬಟ್ ಅವರು 9 ವರ್ಷಗಳ ಕಾಲ, ಕಂಟಿನ್ಯೂ 9 ವರ್ಷಗಳ ಕಾಲ ಅವ್ರಿಗೆ ₹1 ಲಾಭ ಇಲ್ಲ ಅಮೆಜಾನ್ ಕಂಪ್ನಿಯಿಂದ. ಬಟ್ ಹಂಗಂತೇಳಿ ಅವ್ರು ಏನಾದರೂ ಸ್ಟೆಪ್ ಬ್ಯಾಕ್ ಮಾಡ್ಕೊಂಡ್ರಾ? ಇಲ್ಲ. ಅವರು ಅದ್ರ ಮೇಲೆ ಹೊಸ ಸ್ಟ್ರಾಟಜಿ ಇಟ್ಕೊಂಡು ಅವರು ಅದ್ರ ಮೇಲೆ 9 ವರ್ಷಗಳ ಕಾಲ ಸಾಲ ಮಾಡಿ ಇನ್ವೆಸ್ಟ್ ಮಾಡಿದ್ದಾರೆ. ಯಾಕೆ ಗೊತ್ತಾ? ಅವರಲ್ಲಿ ದೃಢ ನಿರ್ಧಾರ ಇತ್ತು, ದೃಢ ಆತ್ಮವಿಶ್ವಾಸ ಭಾಳ ಇತ್ತು. ನಾನು ತೊಗೊಂಡಿರ್ತಕ್ಕಂಥ ನಿರ್ಧಾರ, ನಂದೇನು ಐಡಿಯಾ ಇದೆ ಅದು ಈ ವರ್ಲ್ಡ್ ಅಂದರೆ ಈ ಒಂದು ಮಾರ್ಕೆಟಲ್ಲಿ ಸರ್ವ್ ಮಾಡುತ್ತೆ. ಸೊ ಆ ಪ್ರಕಾರ ಆಯಿತು. 2003 ಅವ್ರು ಸಕ್ಸಸ್ ಕಂಡ್ರು. ಪ್ರೆಸೆಂಟ್ಲಿ ಅವ್ರದ್ದು ಅಮೆಜಾನದ್ದು ಕಂಪ್ನಿ ಎಷ್ಟು ರನ್ನಿಂಗಲ್ಲಿದೆ ಅಂತ ನಿಮ್ಗೆ ಗೊತ್ತಿದೆ, ಅದು ನೋಡಿರ್ತೀರ. ಇವಾಗ ಜೆಫ್ ಬೆಜೋಸ್ ಅವ್ರ ನೆಟ್ವರ್ಕ್ ಎಷ್ಟಿದೆ ಗೊತ್ತಾ? $200 ಬಿಲಿಯನ್ ಸಮಥಿಂಗ್ ಪ್ರೆಸೆಂಟ್ ನೆಟ್ವರ್ಕ್. ಸೊ ಅರ್ಥ ಮಾಡ್ಕೊಳ್ಳಿ, ದ ಪಾಯಿಂಟು ಸಿಂಪಲ್ಲು. ಆತ್ಮವಿಶ್ವಾಸ ಅನ್ನೋದು ಇಟ್ಕೊಳ್ಳಿ. ಮಾಡೋ ಕೆಲಸದಲ್ಲಿ ಆತ್ಮವಿಶ್ವಾಸ ಅನ್ನೋದಿದ್ದರೆ ಅದು ಸಕ್ಸಸ್ ಕಡೆ ದಾರಿಗೆ ನಿಮ್ಮನ್ನು ತೊಗೊಂಡು ಹೋಗ್ತಾ ಇರುತ್ತೆ. ಅರ್ಥ ಆಯ್ತಾ? ಇನ್ನೂ ಹೆಚ್ಚಿನ ಒಂದು ಸ್ಟ್ರಾಟಜಿ ನಿಮ್ಮ ತಲೆಯಲ್ಲಿ ಓಡ್ತಾ ಹೋಗುತ್ತೆ. ಬಿಕಾಸ್ ನೀವು ಕೊಡೋ ಎಫರ್ಟನ್ನು ಹಾಗೆ ಅದ್ರ ಮೇಲೆ ಇದಾಗ್ತಾ ಹೋಗುತ್ತೆ. ಸೊ ಎಫರ್ಟ್ನ ಸಾಗಿಸ್ತಾ ಇರ್ತೀರ ಮೇಲ್ಗಡೆ, ಹಾಗೆ ಮುಂದೆ ಹೋಗಿಸ್ತಾ ಇರ್ತೀರ ಎಫರ್ಟ್ಗಳನ್ನ. ಬಟ್ ಈ ಎಫರ್ಟ್ಗಳಲ್ಲಿ ಹಾಕುವಾಗ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಬರ್ತಾಯಿದೆ ಅಂತಂದರೆ ತಲೆ ಕೊಡೋಕೆ ಹೋಗಬೇಡಿ. ಕೀಪ್ ಯುವರ್ ಫೋಕಸ್ ಆನ್ ದಟ್ ಯುವರ್ ಟಾರ್ಗೆಟ್. ಓಕೆನಾ? ಸೊ ನನ್ನ ಮಾತೆಲ್ಲ ಅರ್ಥ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿಂತ ಬಂದು ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಐಕಾನ್ನ ಒತ್ತಿಟ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಮತ್ತೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು. ಒಳ್ಳೆಯದಾಗಲಿ.